ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಮೀರಾ, ನೀನ್ ನನ್ನ ಸಂಸಾರನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆಯಲ್ಲೇ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ತಗೊಮ್ಮ, ಇನ್ನೊಂದು ಬಾಟ್ಲಿದೆಯೇನೋ? ತಗೊಳ್ಳೋ. ಯಾಕಮ್ಮ ಅಳ್ತಿದ್ಯಾ? ಏನಿಲ್ಲ ಶಂಕರ, ಲಕ್ಷ್ಮಿ, ಲಕ್ಷ್ಮಿ ಎಲ್ಲೋದ್ಲಿ ಇವಳು? ಇಷ್ಟೆಲ್ಲ ಕೂಗರು ಬರ್ತಾ ಇಲ್ವಲ್ಲ? ರಾಘವ್, ಮೀರಾ, ಲಕ್ಷ್ಮಿ ನೋಡ್ದ? ಅವಳಿದ್ರೆ ಅಲ್ವಾ ಬರೋದಕ್ಕೆ? ಮೀರಾ, ಏನ್ ಹೇಳ್ತಿದ್ಯಾ? ಲಕ್ಷ್ಮಿ ಮನೆ ಇಲ್ಲದೆ ಎಲ್ಲಿಗೆ ಹೋದ್ಲು? ಗೊತ್ತಿಲ್ಲ. ಒಂದು ನಿಮಿಷ ಇರು. ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಮೀರಾ. ರಾಘವ್, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಲಾಸ್ಟ್ ಟೈಮ್ ಕೂಡ ಅವಳು ಇದೇ ರೀತಿ ಮಾಡಿದ್ದು ತಾನೆ. ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿರ್ತಾಳೆ, ವಾಪಸ್ ಬರ್ತಾಳೆ. ನೀನ್ ರಿಲ್ಯಾಕ್ಸ್ ಆಗಿರು. ಕಾಫಿ ಕುಡ್ದು ಎಲ್ಲಿ ಹೋದ್ಲಿ ಇವಳು? ಮೀರಾ, ಮೀರಾ, ಅತ್ತೆ, ಲಕ್ಷ್ಮಿಯಲ್ಲಿ? ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಿಮ್ಗೆ ಏನ್ ಬೇಕು ಹೇಳಿ, ನಾನೇ ಮಾಡ್ಕೊಡ್ತೀನಿ. ಲಕ್ಷ್ಮೋ, ಲಕ್ಷ್ಮೋ, ಪಾಪ ಲಕ್ಷ್ಮೋ ಎಲ್ಲಿ? ನಾನು ಅವಾಗಿಂದ ಕೂಗ್ತಾ ಇದೀನಿ, ಅವಳೇನು ರೆಸ್ಪಾನ್ಸೇ ಮಾಡ್ತಿಲ್ಲ. ಅದು ದೇವಸ್ಥಾನಕ್ಕೆ ಹೋಗಿರ್ಬೋದು. ಏನು ದೇವಸ್ಥಾನಕ್ಕೆ ಹೋಗಿರ್ಬೇಕು ಅಂತ ಸಲೀಸಾಗಿ ಹೇಳ್ತಾ ಇದೀಯಾ? ಅದ್ ಎಲ್ಲಿ ಹೋಗಿದ್ದಾಳೆ ಅಂತ ಸರಿಯಾಗಿ ಹೇಳು. ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಲಕ್ಷ್ಮಿ ಬರ್ತಾಳೆ. ನೀವು ಹೋಗಿ ಫ್ರೆಶ್ ಆಗಿ, ನಾನು ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ. ಈ ಮನೇಲಿ ಏನ್ ನಡೀತಿದೆಯೋ ಒಂದು ಅರ್ಥವಾಗ್ತಿಲ್ಲ. ಇತ್ತೀಚೆಗೆ ಲಕ್ಷ್ಮಿದು ಅತಿ ಆಯ್ತು. ಇದ್ದಕ್ಕಿದ್ದಾಗೆ ಯಾರಿಗೂ ಹೇಳ್ದೆ ಕೇಳ್ದೆ ದೇವಸ್ಥಾನಕ್ಕೆ ಹೊಟ್ಟೋಗ್ತಾಳೆ. ಒಂದು ಫೋನ್ ಬಿಟ್ಟು ಹೋಗಿರ್ತಾಳೆ, ಇಲ್ಲ ಅಂದ್ರೆ ಆ ಫೋನ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ. ಯಾಕೆ ಮಾಡ್ತಿದ್ದಾಳೆ ಇವಳು? ರಾಘವ್, ಅವಳು ಬರ್ತಾಳೆ ಅಂತ ನಾನು ಹೇಳ್ತೆ ತಾನೆ. ಆಫೀಸಿಗೆ ಲೇಟ್ ಆಗುತ್ತೆ, ನೀನು ಹೋಗಿ ರೆಡಿ ಆಗು. ಹಾಗಲ್ಲ ಮೀರಾ, ಅದು ರಾಘವ್, ಹೋಗು ಅಂದೆ ತಾನೆ.
ಎಲ್ಲಾದರೂ ಟೀ ಕುಡಿಯೋಣಮ್ಮ. ಮುಂದೆ ಯಾವುದಾದ್ರೂ ಹೋಟ್ಲ್ ಹತ್ರ ನಿಲ್ಸೋ. ಲಕ್ಷ್ಮಿ, ಲಕ್ಷ್ಮಿ, ನಾನು ಆಫೀಸ್ಗೆ ಹೊರಟಿದ್ದೀನಿ. ತಗೋ ರಾಘವ್. ಮೀರಾ, ಲಕ್ಷ್ಮಿ ಬಂದ್ಲ? ಇಲ್ಲ ರಾಘವ್. ಇವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಎಲ್ಲಿಗೆ ಹೋಗಿದ್ದಾಳೆ? ನೀನು ಬ್ಯಾಗ್ ತಗೊಂಡು ಒಳಗಿಡು, ನಾನು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡ್ಬರ್ತೀನಿ. ರಾಘವ್, ಅವಳು ಎಲ್ಲಿ ಹೋಗಿದ್ದಾಳೆ ಅನ್ನೋದೇ ಗೊತ್ತಿಲ್ಲ ಅಂಥದ್ರಲ್ಲಿ ನೀನು ಹೇಗೆ ಹುಡುಕ್ತೀಯಾ? ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡ. ಈಗ ಆಫೀಸ್ಗೆ ಹೋಗು, ಅವಳು ಬರ್ತಾಳೆ. ಅಲ್ಲ ಮೀರಾ, ಲಕ್ಷ್ಮಿ ಎಲ್ಲಿಗೆ ಹೋದ್ಲು, ಯಾವಾಗ ಹೋದ್ಲು ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಆಫೀಸ್ಗೆ ಹೋಗ್ಲಿ? ಹಾಗಂತ ಎಲ್ಲಿ ಹುಡುಕ್ತೀಯಾ? ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೀನು ಆಫೀಸ್ಗೆ ಹೋಗು. ಇಲ್ಲ ಮೀರಾ, ನನಗೆ ಯಾಕೋ ಅವಳು ಯಾವುದೋ ತೊಂದರೆ ಸಿಗಾಕೊಂಡಿದ್ದಾಳೆ ಅಂತ ಅನ್ನಿಸ್ತಿದೆ. ನನಗೆ ತುಂಬ ಭಯ ಆಗ್ತಿದೆ ಮೀರಾ. ರಾಘವ್, ಲಕ್ಷ್ಮಿಗೆ ಏನೂ ಆಗಲ್ಲ. ಆದಷ್ಟು ಬೇಗ ಸೇಫಾಗಿ ತಲುಪ್ತಾಳೆ. ಎಲ್ಲಿಗೆ? ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದಾಳಲ್ವಾ, ಪೂಜೆ ಮುಗಿಸ್ಕೊಂಡು ಸೇಫಾಗಿ ಮನೆಗೆ ಬಂದು ತಲುಪ್ತಾಳೆ ಅಂತ ಹೇಳಿದೆ. ಮೀರಾ, ಲಕ್ಷ್ಮಿ ಬರ್ತಾಳಲ್ವಾ? ಖಂಡಿತ ಸೇಫಾಗಿ ತಲುಪ್ತಾಳೆ ಅಂತ ಹೇಳಿದ್ನಲ್ಲ, ಅಂದರೆ ಬರ್ತಾಳೆ ಅಂತ ಹೇಳಿದ್ನಲ್ಲ. ಸರಿ ಮೀರಾ, ಲಕ್ಷ್ಮಿ ಬಂದ್ರೆ ತಾನೆ. ಅಂದರೆ ಅವಳು ಬಂದ ತಕ್ಷಣ ಅವಳಿಂದ ಫೋನ್ ಮಾಡಿಸು ಅಂತ ಹೇಳಕ್ಕೆ ಹೊರಟಿದ್ದೆ ಅಲ್ವಾ? ಖಂಡಿತವಾಗ್ಲೂ ಮಾಡಿಸ್ತೀನಿ. ನೀನೀಗ ಆಫೀಸ್ಗೆ ಹೊರಡು. ಮೀರಾ,
ಏನಾಯ್ತಮ್ಮ ಲಕ್ಷ್ಮಿ, ಯಾಕೆ ಇಲ್ಲೇ ನಿಂತ್ಬಿಟ್ಟೆ? ಏನಿಲ್ಲ ಶಂಕರ, ಸಾಯಿನಾಥನ್ ನೋಡ್ತಿದ್ದೆ ಅಷ್ಟೆ. ದಿನಾಲೂ ಇಷ್ಟೊತ್ತಿಗಾಗಲೇ ಮನೆಯಲ್ಲಿ ಪೂಜೆ ಮಾಡಿರ್ತಿದ್ದೆ. ಆದರೆ ಇವತ್ತೇನೋ ಬಾಬಾ ದರ್ಶನ ಇಲ್ಲೇ ಆಯ್ತು, ಶಿರಡಿಗೂ ಹೋಗ್ತಿದೀವಲ್ಲ. ನಡಿ, ಕಾಫಿ ಕುಡಿಯೋಣ ಬಾ. ಮೀರಾ, ಏನ್ ಮಾಡ್ತಿದ್ಯಾ? ಅದು ಬೋರ್ಡು. ನೀನ್ ಏನ್ ಮಾಡ್ತಿದ್ಯಾ ಅಂತ ನಾನು ನೋಡ್ದೆ. ರಾಘವ್, ಅದು ಬೋರ್ಡು. ನೀನೇನು ಮಾತಾಡಬೇಡ ಮೀರಾ. ಅಲ್ಲ, ಲಕ್ಷ್ಮಿ ಮನೇಲಿಲ್ಲ ಅಂತ ಮಕ್ಕಳು ಅಳ್ತಾ ಕೂತಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡಿ ಸ್ಕೂಲಿಗೆ ಕಳ್ಸೋದ್ಬಿಟ್ಟು ಇಲ್ಲಿ ಬಂದು ಬೋರ್ಡ್ ಕ್ಲೀನ್ ಮಾಡ್ಕೊಂಡು ಕೂತಿದ್ಯಲ್ಲ. ಬೋರ್ಡು ತುಂಬಾ ಧೂಳಾಗಿತ್ತು, ಅದಕ್ಕೆ. ಅದನ್ನ ಆಮೇಲೆ ಮಾಡ್ಕೊಂಡ್ರಾಯ್ತು. ಮೊದಲು ಒಳಗೋಗಿ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸು. ಹೌದು, ನೀನ್ ಯಾಕೆ ವಾಪಸ್ ಬಂದೆ? ಅದು ಟೆನ್ಷನಲ್ಲಿ ಒಂದು ಫೈಲ್ ಮರ್ತ್ಬಿಟ್ಟು ಹೋಗಿದ್ದೆ, ಅದನ್ನು ತೊಗೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತ. ಲಕ್ಷ್ಮಿ ಬರ್ತಾಳೆ, ಆಯ್ತಾ? ಸಮಾಧಾನವಾಗಿರು. ಸರಿ, ನಂಗೆ ಲೇಟ್ ಆಗ್ತಿದೆ, ನಾನು ಫೈಲ್ ತೊಗೊಂಡು ಹೊಡ್ತೀನಿ. ಹೋಗು. ಮೀರಾ, ಹಾ. ನಾನು ಬರ್ತೀನಿ. ಸರಿ. ಕೂತ್ಕೊಳ್ಳಮ್ಮ. ಅಣ್ಣ, ಹೀಗೆ ಹೇಳಿದ್ದೀನಿ, ತೊಗೊಂಬರ್ತಾರೆ. ಒಂದು ನಿಮಿಷ ಬಂದೆ. ಹಾಂ, ಲಕ್ಷ್ಮಿ ತಗೊಳಮ್ಮ.
ಹಾ ರಾಘವ್, ಹೇಳು. ಮೀರಾ, ಲಕ್ಷ್ಮಿ ಮನೆಗೆ ಬಂದ್ಲಾ? ಇನ್ನೂ ಬಂದಿಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಬರ್ತಾಳೆ ಬಿಡು. ಮೀರಾ, ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡು, ನೀನು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬಾ. ಅಷ್ಟರಲ್ಲಿ ಅವಳು ಮನೆಗೆ ಬಂದಿರ್ತಾಳೆ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಸರಿನಾ? ಬಾಯ್. ನೀನು ಎಷ್ಟೇ ಬಾಯ್ ಬಡ್ಕೊಂಡ್ರು ಅವಳು ಬರಲ್ಲ. ಯಾಕಂದರೆ ಅವಳು ವಾಪಸ್ ಬರ್ದೇ ಇರೋಂಥ ಜಾಗಕ್ಕೆ ನಾನು ಕಳಿಸಿದ್ದೀನಿ. ನೆಕ್ಸ್ಟ್ ಟಾರ್ಗೆಟ್ ನೀನೇ. ಸರ್, ನೆನೆ ನೀವು ಹೇಳಿರೋ ಚೇಂಜಸ್ ಎಲ್ಲ ಆಗಿದೆ. ಒಂದ್ಸಲಿ ಬಂದು ನೋಡ್ಬಿಡ್ತೀರಾ ಸರ್? ನೀವು ನಡೀರಿ, ನಾನು ಬಂದೆ. ಓಕೆ ಸರ್. ಮಿಸ್ಟರ್ ರಾಘವ್, ಪ್ರೀತಿಯಲ್ಲಿ ಬಂದಾದ ನಾವು ಅತಿಥಿಗೋಸ್ಕರ ಮದುವೆ ಹಾಕಿ ನಮ್ಮ ಜೀವನನ ಶುರು ಮಾಡಿದ್ವಿ. ಮುಂದೇನು ಜೀವನ ಹಾಗೆ ಇರುತ್ತೆ ರೀ. ಆದ್ರೆ ಜೊತೆಗೆ ನಾನಿರಲ್ಲ, ಮೀರಾ ಇರ್ತಾಳೆ. ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಹುಡುಕ್ಬೇಡಿ. ನೀವು ಅವಳಿಗೆ ನಿಜವಾದ ಗಂಡನಾಗಿ ಪ್ರೀತಿ ಕೊಟ್ರೇನೆ ಅವಳ ಜೀವನಕ್ಕೊಂದು ಅರ್ಥ ಸಿಗುತ್ತೆ. ಆಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇಲ್ಲ ಅಂದ್ರೆ ಆ ಕೊರಗು ನನ್ನ ಕಾಡ್ತಾ ಇರುತ್ತೆ ರೀ, ಕಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಮಕ್ಳೇನಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕೂಗಾಡ್ದೆ ಕಿರ್ಚಾಡ್ದೆ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಡ್ರಿ. ನೋವು ನಲ್ವು ಎರಡು ಬೆರೆದ್ರೇನೆ ಜೀವನ ಅನ್ನೋದು ನಿಮ್ಗೂ ಗೊತ್ತಲ್ವಾ? ನಮ್ಮ ಜೀವನದಲ್ಲಿ ನಾವು ಎರಡೂ ನೋಡಿದ್ದೀವಿ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಟಿವಿ ರೆಕಾರ್ಡ್ ಕೇಳೋಷ್ಟರಲ್ಲಿ ನಾನು ನಿಮ್ಮ ಜೊತೆ ಇರಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಹುಡುಕ್ಬೇಡಿ. ನಾನಿಲ್ಲ ಅನ್ನೋ ಕಾರಣಕ್ಕೆ ನೀವು ದುಃಖ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ನೆನಪು ಸದಾ ನಿಮ್ ಜೊತೆ ಇರುತ್ತೆ. ಆಗಾಗ ನೀವು ಅಮ್ಮನ ಮೇಲೆ ಕೂಗಾಡ್ಬೇಡಿ. ಯಾಕಂದ್ರೆ ನಾನಿದ್ದರಿಂದ ಅಮ್ಮ ಬೇಜಾರು ಮಾಡ್ಕೋತಾ ಇರ್ಲಿಲ್ಲ. ಆದ್ರೆ ಈಗ ನಾನು ಇರಲ್ಲ. ನೀವೇನಾದ್ರೂ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಅಮ್ಮ ತುಂಬಾ ಬೇಜಾರು ಮಾಡ್ಕೋತಾರೆ ರೀ. ಯಾವುದೇ ಕಾರಣಕ್ಕೂ ಎಂತದೇ ಸಂದರ್ಭ ಬಂದ್ರು ಅದಿತಿ ಈ ಮನೆಯಿಂದ ದೂರ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಾನು ಬರ್ತೀನಿ ರೀ, ಬರ್ತೀನಿ. ನಾನು ಗಾಡೀಲಿ ಇರ್ತೀನಿ. ಸರಿಯಮ್ಮ.